ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣಾರ್ಥಿ. ಎಲ್ಲ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಬಂಧುಗಳೇ, ನಾವು ಇಂದು ನಾಡಿನಾದ್ಯಂತ ಯುಗಾದಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಕಾರಣ ಇದು ಒಂದು ನಾಡಹಬ್ಬ, ಇದು ಒಂದು ದೇಶೀಯ ಹಬ್ಬ. ನಾವು ನಮ್ಮ ದೇಶದಲ್ಲಿ ಎರಡು ರೀತಿಯ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. ಈ ಯುಗಾದಿ ಹಬ್ಬವನ್ನು ಎರಡು ಥರ ಆಚರಣೆ ಮಾಡ್ತಾರೆ. ಒಂದು ಚಂದ್ರಮಾನ ಯುಗಾದಿ, ಮತ್ತೊಂದು ಸೂರ್ಯಮಾನ ಯುಗಾದಿ. ನಾವು ಚಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಒಂದೇ ಒಂದು ಹಬ್ಬವನ್ನು ಮಾತ್ರ ಒಂದೇ ದೇವರು ಒಂದೇ ದೇಶ ಅನ್ನುವಂಥ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಯಾವುದಪ್ಪ ಅಂತಂದರೆ ಶಿವರಾತ್ರಿ. ಈ ಶಿವರಾತ್ರಿಯನ್ನು ಈ ಅಖಂಡ ಭಾರತವೇ ಒಂದೇ ದಿನ ಆಚರಣೆ ಮಾಡ್ತದೆ. ಆದರೆ ಯುಗಾದಿಯನ್ನು ಕೆಲವರು ಚಂದ್ರಮಾನ ಯುಗಾದಿ ಅಂತಾರೆ, ಇನ್ನು ಕೆಲವರು ಸೂರ್ಯಮಾನ ಯುಗಾದಿ ಅಂತಾರೆ. ಇದರಲ್ಲೂ ಎರಡು ಭಾಗ ಇದೆ. ಏನೇ ಇರಲಿ, ನಮ್ಮ ಪಾಲಿಗೆ ಬಂದದ್ದಂಥ ಹಬ್ಬವನ್ನು ನಾವು ಆಚರಣೆ ಮಾಡಿ ಖುಷಿ ಬಿದ್ದು ನಾವು ಆಚರಣೆ ಮಾಡುವಂಥದ್ದು ನಮ್ಮ ಧರ್ಮ. ಯುಗಾದಿ, ಈ ಯುಗಾದಿ ಯುಗದ ಹಾದಿ ಯುಗಾದಿ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಸೊಗಸಾದಂಥ ಹಾಡಿದೆಯಲ್ಲ. ಏನು ಯುಗಾದಿ? ಯಾವುದರ ಸಂಕೇತ? ಯಾವುದಕ್ಕಾಗಿ ನಾವು ಯುಗಾದಿಯನ್ನು ಆಚರಣೆ ಮಾಡ್ತೀವಿ ಎನ್ನುವಂತಹ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಈಗ ಒಬ್ಬ ಮನುಷ್ಯನಿಗೆ ವಯಸ್ಸಾಗುತ್ತೆ. ಆ ವಯಸ್ಸನ್ನು ನಾವು ಹೇಗೆ ಎಣಿಸ್ತೇವೆ? ದಿನಗಳನ್ನು ಎಣಿಸ್ತೀವಿ. ಅವನಿಗೆ ದಿನಗಳಿಂದ ಪ್ರಾರಂಭ ಆಗುತ್ತೆ, ವರ್ಷಗಳಾಗುತ್ತೆ. ಒಬ್ಬ ಮನುಷ್ಯನ ಆಯಸ್ಸನ್ನು ದಿನಗಳಿಂದ, ಗಂಟೆಗಳಿಂದ, ವರ್ಷಗಳಿಂದ ಅಳಿತೇವೆ. ಹೇಗೆ? ಸೂರ್ಯ ಒಂದು ಕಡೆ ಬೆಳಕಿನ ಮೂಲವಾಗಿ ನಿಂತಿದ್ದಾನೆ. ಅನೇಕ ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ಕೂಡ ಸೂರ್ಯನ ಸುತ್ತಾ ಇದ್ದಾವೆ. ಅದೇ ರೀತಿ ಭೂಮಿಯೂ ಸಹ ಸೂರ್ಯನ ಸುತ್ತಾ ಇದೆ. ಭೂಮಿ ತನ್ನ ಸುತ್ತ ಒಂದು ಸುತ್ತುಕೊಂಡ್ರೆ ನಮಗೆ ಒಂದು ದಿನ ಆಯಿತು ಅಂತ, ಅಂದರೆ ಒಂದು ದಿನ ಆಯಸ್ಸು ಕಳೆದ್ವಿ, ಒಂದು ದಿನದ ಆಯಸ್ಸು ಕಳೆದ್ವಿ. ಗಂಟೆ ಲೆಕ್ಕದಲ್ಲಿ 24 ಗಂಟೆ ಮುಗಿದೋಯ್ತು ನಮ್ಮ ಆಯಸ್ಸು ಅಂತ. ಇದೇ ಭೂಮಿ ತನ್ನ ಸುತ್ತಕೊಳ್ಳಿಲ್ಲ ಅಂದಿದ್ದರೆ ಏನಾಗ್ತಾ ಇತ್ತು? ಹಗಲು ರಾತ್ರಿ ಆಗ್ತಾ ಇರಲಿಲ್ಲ. ಪರಮಾತ್ಮ ಹೇಗೆ ಈ ಭೂಮಿಯನ್ನು ತನ್ನ ಸುತ್ತುಕೊಂಡು ಹಗಲು ರಾತ್ರಿಯನ್ನು ಉಂಟಾಗುವಂತೆ ಮಾಡಿದ್ದಾನೆ. ಜೊತೆಗೆ 365 ದಿನಗಳಲ್ಲಿ ಒಂದು ಸುತ್ತು ಸೂರ್ಯನನ್ನು ಸುತ್ತಿದ್ರೆ ಏನಾಗುತ್ತೆ? 1 ವರ್ಷ ಆಯಿತು, ಅಲ್ಲಿಗೆ ಮುಗೀತು. ನಮ್ಮದು 1 ವರ್ಷ ಆಯಸ್ಸು ಮುಗೀತು ಅಂತ ಲೆಕ್ಕ. ಜೊತೆಗೆ ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು? ಚಂದ್ರನನ್ನು ಈ ಕಾಲಮಾನವನ್ನು ಅಳಿಲಿಕ್ಕೆ ಮಾನದಂಡವಾಗಿ, ಅಳತೆಗೋಲಾಗಿ ಉಪಯೋಗಿಸ್ತಾ ಇದ್ದರು. ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ, ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೆ ಚಂದ್ರ ಹೇಗೆ ಒಂದು ಸಣ್ಣ ರೇಖೆಯಾಗಿ ಮೂಡಿ ದಿನ ಕಳೆದಂತೆ ಅರ್ಧ ಚಂದ್ರಕ್ಕೆ ಬಂದು ನಂತರ
ಪೂರ್ಣ ಚಂದ್ರ. ಆ ಪೂರ್ಣ ಚಂದ್ರ ಬಂದಾಗ ಏನು ಹೇಳ್ತೀವಿ ನಾವು? ಹುಣ್ಣಿಮೆ ಅಂತ ಹೇಳ್ತೀವಿ. ಆ ಹುಣ್ಣಿಮೆ ಬಂದಂತಹ ಚಂದ್ರ ಒಂದು ದಿನ ನಾಪತ್ತೆ ಆಗ್ತಾನೆ, ಒಂದು ದಿನ ಪೂರ್ತಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ? ಅಮಾವಾಸ್ಯೆ ಅಂತ ಹೇಳ್ತೀವಿ, ಕಗ್ಗತ್ತಲು. ನಮ್ಮ ಪೂರ್ವಿಕರು ಈ ಯುಗಮಾನವನ್ನು ಅಳಿಲಿಕ್ಕೆ ಚಂದ್ರನನ್ನು ಒಂದು ಅಳತೆಗೋಲಾಗಿ, ಮಾನದಂಡವಾಗಿ ಉಪಯೋಗಿಸ್ತಾ ಇದ್ದರು. ಆದರೆ ಈ ಜಗತ್ತಿಗೆ, ಈ ವಿಶ್ವಕ್ಕೆ, ಈ ಭೂಮಿಗೆ ಆಯಸ್ಸು ಅಳಿಯೋದು ಬೇಡವೇ? ಎಲ್ಲವೂ ಕೂಡ ಅಳತೆಯಿಂದ ಕೂಡಿದೆ. ಪರಮಾತ್ಮನು ಪ್ರತಿಯೊಂದನ್ನು ಕೂಡ ಈ ಬ್ರಹ್ಮಾಂಡದಲ್ಲಿ ಬಹಳ ವ್ಯವಸ್ಥಿತವಾಗಿ, ವೈಜ್ಞಾನಿಕವಾಗಿ, ಕರಾರುವಕ್ಕಾಗಿ ಇಟ್ಟಿದ್ದಾನೆ. ಎಲ್ಲವೂ ಅವನ ನಿಯಮದಂತೆ, ಅವನ ಆಜ್ಞೆಯಂತೆ, ಅವನ ಆಜ್ಞಾ ಪಾಲಕರಂತೆ ಇಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಭಾರಿ ಸಿಸ್ಟಮ್ಯಾಟಿಕ್. ಎಲ್ಲ ಗ್ರಹಗಳು, ನಕ್ಷತ್ರಗಳು ಗಡಿಯಾರದ ಮುಳ್ಳಿನಂತೆ, ಪರಮಾತ್ಮನು ನಿರ್ಮಿಸಿರುವಂತಹ ಆ ಮುಳ್ಳಿನ ಬಿಡಿ ಭಾಗಗಳಂತೆ, ಗಡಿಯಾರದಂತೆ ಕೆಲಸ ಮಾಡ್ತಾ ಇದ್ದಾವೆ ನೋಡ್ರಿ. ಈ ಭೂಮಿಯ ಆಯಸ್ಸನ್ನು ಅಳೆಯುವಂತಹ ವ್ಯವಸ್ಥೆ ಇದೆ. ಹೇಗೆ ಒಬ್ಬ ಮನುಷ್ಯನ ಆಯಸ್ಸನ್ನು ಅಳಿಲಿಕ್ಕೆ ಗಂಟೆಗಳು, ದಿನಗಳು, ವರ್ಷಗಳು ಹೇಗಿದೆಯೋ ಹಾಗೆಯೇ ಈ ಭೂಮಿಯ ಆಯಸ್ಸು, ಈ ಸೃಷ್ಟಿಯ ಆಯಸ್ಸು ಲೆಕ್ಕ ಬೇಡವೇ? ಅದಕ್ಕೆ ಹೇಳ್ತಾರೆ ಯುಗಗಳು. ಯುಗಗಳು ಯುಗಗಳು ಎಷ್ಟೋ ಯುಗಗಳು ಕಳೆದು ಹೋಗಿದ್ದಾವೆ. ನಾವು ಇವಾಗ ಈ ಯುಗದಲ್ಲಿದ್ದೇವೆ, 21ನೇ ಶತಮಾನದಲ್ಲಿದ್ದೇವೆ. ನಾವು ದಿನವನ್ನು, ವರ್ಷಗಳ ಮಧ್ಯದಲ್ಲಿ ತಿಂಗಳುಗಳನ್ನು ಕೂಡ ಇಟ್ಕೊಂಡಿದ್ದೀವಿ. 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ಅಂತ. ಇಂಗ್ಲೀಷ್ನಲ್ಲಾದರೆ ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲು, ಅಂತ ನಾವು ಕರಿತೇವೆ. ಕನ್ನಡದಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ, ಹೀಗೆ ಕರಿತೇವೆ. ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಲೆಕ್ಕಾಚಾರವಾಗಿ ಹೋಗ್ತಾ ಇದ್ದೀವಿ. ಹಾಗಿರುವಾಗ ಈ ಭೂಮಿಗೆ ಎಷ್ಟು ಆಯಸ್ಸಾಯಿತು, ಎಷ್ಟು ವಯಸ್ಸಾಯಿತು, ಎಷ್ಟು ಕಾಲಮಾನ ಆಯಿತು ಅನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳುವಂತಹ, ಜ್ಞಾಪಿಸಿಕೊಳ್ಳುವಂತಹ ಒಂದು ದಿನ ಯುಗಾದಿ, ಯುಗದ ಹಾದಿ. ಪ್ರತಿ ವರ್ಷ ನಾವು ಹೊಸ ಹೊಸ ಯುಗದ ಹಾದಿಗೆ ಎಂಟ್ರಿ ಹಾಕ್ತಾ ಇದ್ದೀವಿ. ಎಲ್ಲರಿಗೂ ಆಗ್ತಾ ಇದೆ, ಎಲ್ಲದಕ್ಕೂ ಆಗ್ತಾ ಇದೆ. ನಾವೊಂದು ಅಂಗಡಿಗೆ ಹೋಗಿ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡಿದ್ರೆ ಕೇಳ್ತೀವಿ ಅವನಿಗೆ, ವ್ಯಾಲಿಡಿಟಿ ಎಲ್ಲಿವರೆಗೂ ಕೊಡ್ತೀಯಪ್ಪ? ಗ್ಯಾರಂಟಿ ಎಲ್ಲಿವರೆಗೂ ಕೊಡ್ತೀಯಾ? ಇದಕ್ಕೆ ಗ್ಯಾರಂಟಿ ಇದೆಯಾ ಇಲ್ಲ ವಾರಂಟಿ ಇದೆಯಾ ಅಂತ ಕೇಳ್ತೀವಿ. ಕೆಲವು ವಸ್ತುಗಳಿಗೆ ಗ್ಯಾರಂಟಿ ಇದೆ, ಕೆಲವು ವಸ್ತುಗಳಿಗೆ ವಾರಂಟಿ ಇದೆ, ಗ್ಯಾರಂಟಿ ಇಲ್ಲ. ನಮಗೆ ಗ್ಯಾರಂಟಿ ಇಲ್ಲ, ಬರೀ ವಾರಂಟಿ. ಬಿಡಿ ಭಾಗಗಳೇನಾರ ಕೆಟ್ಟೋಯ್ತು ಅಂತಂದರೆ ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲಿ ಆಗಲಿಲ್ಲ ಅಂತಂದರೆ ಎಕ್ಸ್ಪೈರ್ಡ್ ಅಂತೀವಿ. ಇವು ಯಾವುದಾದ್ರೂ ಮೆಡಿಸಿನ್ ತೆಗೆದುಕೊಳ್ಳುವಾಗ ನಾವು ನೋಡ್ತೀವಿ, ನೋಡಪ್ಪ ಅದು ಎಕ್ಸ್ಪೈರಿ ಡೇಟ್ ಇದೆಯಾ ಅಂತ ನೋಡ್ರಿ ಅಂತ ನೋಡಿ ನಾವು ತಗೊಳ್ತೀವಿ. ಈ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ಎಲ್ಲದಕ್ಕೂ ನಾಶವಾಗುವಂತಹ ಒಂದು ಡೇಟು ಪರಮಾತ್ಮ ಇಟ್ಟೇ ಇದ್ದಾನೆ. ಕೈನಲ್ಲಿ ಒಂದು ಬಾಟ್ಲ್ ಹಿಡ್ಕೊಂಡು ಮೊದಲು ನೋಡುವಂಥದ್ದು ಏನಪ್ಪ ಅಂತಂದರೆ, ಮೊದಲು ಡೇಟ್ ನೋಡ್ರಿ, ಅದಕ್ಕೆ ವ್ಯಾಲಿಡಿಟಿ ಇದೆಯಾ ಅಲ್ವಾ ಅಥವಾ ಎಕ್ಸ್ಪೈರ್ ಆಗಿದೆಯಾ ಅಂತ.
ಅದೇ ರೀತಿ ಈ ವೈವಿಧ್ಯಮಯವಾದಂತಹ ಈ ಬ್ರಹ್ಮಾಂಡದಲ್ಲಿ ಪರಮಾತ್ಮನು ಈ ಮನುಷ್ಯನಿಗೋಸ್ಕರ ಚಿತ್ತಾಕರ್ಷಕವಾದಂತಹ, ಕೋಮಲವಾದಂತಹ, ಸುಂದರವಾದಂತಹ, ಮನೋಜ್ಞವಾದಂತಹ, ವರ್ಣಿಸಲು ಅಸದಳವಾದಂತಹ ಈ ಬ್ರಹ್ಮಾಂಡವನ್ನು, ಈ ಜಗತ್ತನ್ನು ಸುಂದರವಾಗಿ ರಚಿಸಿದ್ದಾನೆ. ಪ್ರತಿ ವರ್ಷ ಈ ಭೂಮಿಗೂ ಕೂಡ ವಯಸ್ಸಾಗ್ತಾ ಇದೆ, ಈ ಪ್ರಕೃತಿಗೂ ವಯಸ್ಸಾಗ್ತಾ ಇದೆ. ಋತುಮಾನಗಳು ಹೇಳ್ತವೆ ನಮಗೆ, ಋತುಮಾನಗಳು ಹೇಳ್ತವೆ ನಿನಗೆ ವಯಸ್ಸಾಗ್ತಾ ಐತೆ, ನಾನು ಎಣಿಸ್ತಾ ಇದ್ದೇನೆ, ವಯಸ್ಸಾಗ್ತಾ ಐತೆ ಎಣಿಸ್ತಾ ಇದ್ದೀನಿ ಅಂಥೇಳಿ ಋತುಮಾನಗಳು ಈ ಪ್ರಕೃತಿಗೆ ಹೇಳ್ತವೆ. ಯಾವ ರೀತಿ ನಾವೇ ಕಲ್ಪಿಸ್ಕೊಂಡಿರ್ತಕ್ಕಂಥ ಮಾಸಗಳು, ಅದು ಮೊದಲನೇ ಮಾಸವಾಗಿ ಬರ್ತಕ್ಕಂಥ ಚೈತ್ರ ಮಾಸ, ಇದನ್ನು ನಾವು ವಸಂತ ಮಾಸ ಅಂತ ಕರಿತೀವಿ. ಈ ವಸಂತ ಮಾಸ ಬರುತ್ತೆ, ಬಂದಿದೆ, ಬರ್ತಾ ಇದೆ ಅನ್ನುವ ಕುರುಹುಗಳು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತಂದರೆ, ಎಲ್ಲ ಮರಗಿಡಗಳು ಹಳೆಯ ಎಲೆಗಳನ್ನು ಉದುರಿಸಿಕೊಂಡು ಹಣ್ಣಾಗಿರ್ತಕ್ಕಂಥ ಎಲ್ಲ ಎಲೆಗಳು ಉದುರಿ ಹೋಗುತ್ತೆ. ಹೊಸ ಹೊಸ ಚಿಗುರು, ಹೊಸ ಹೊಸ ಚಿಗುರು, ನವೀನತೆ ಎಲ್ಲೆಲ್ಲೂ ಕೂಡ ಇಡೀ ಪ್ರಕೃತಿಯೇ ತನ್ನಷ್ಟಕ್ಕೆ ತಾನೇ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳುತ್ತೆ. ಎಲ್ಲೆಲ್ಲೂ ಹಸಿರು 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 ಹಸಿರು, ಹೂಗಳು ಹೂಗಳು ಹೂಗಳು. ಅದರಲ್ಲೂ ಈ ಹಬ್ಬದಲ್ಲಿ ಒಂದು ಸೊಬಗು ಅಂತಂತಂದರೆ ಹೊಂಗೆಯ ಮರ ಅಂತ ಕರೀತಾರೆ. ಆ ಹೊಂಗೆಯ ಮರ ಮೊದಲು ಹೂವು ಬಿಡುತ್ತೆ. ಆ ಹೂವಿನ ಆ ಸೊಬಗನ್ನು ಸವಿಯಲು, ಮಕರಂದವನ್ನು ಸವಿಯಲು ದುಂಬಿಗಳು ಎಲ್ಲೆಲ್ಲಿಂದಲೂ ಬರ್ತವೆ. ಆ ಜೇಂಕಾರ, ಆ ಸುವಾಸನೆ, ಅದು ಹಳ್ಳಿಯ ಸೊಗಡಿನ ಮನೆಯ ಮಾತು. ಹಳ್ಳಿನಾಡಿಂದ ಬಂದಂಥವ್ರಿಗೆ ಅದು ಗೊತ್ತಾಗುತ್ತೆ. ಹಳ್ಳಿಲಿ ಇರ್ತಕ್ಕಂಥ ಜನ ಇವತ್ತು ಏನು ಮಾಡ್ತಾರಪ್ಪ ಅಂದರೆ, ಒಳ್ಳೆ ಎಣ್ಣೆ ಸ್ನಾನ ಮಾಡ್ತಾರೆ. ಅಲ್ಲಿಗೆ ಈ ವರ್ಷದ ವ್ಯವಸಾಯ ಕೆಲಸ ಮುಗೀತು ಅಂತ ಈ ಹಬ್ಬ ಏನು ಬಂತು, ಹೊಸ ವರ್ಷ ಪ್ರಾರಂಭ ಆಯಿತು. ಹಳೆಯ ವರ್ಷ ಏನು ದವಸ ಧಾನ್ಯಗಳನ್ನು ಬೆಳೆದರು, ಕೃಷಿ ಕಾಯಕದ ಮುಖಾಂತರ ಕೃಷಿ ಉತ್ಪನ್ನಗಳನ್ನು ಬೆಳೆದು ಈ ನಾಡಿಗೆ ಕೊಟ್ಟರು ಅಥವಾ ಅವರ ಮನೆಗಳಲ್ಲಿ ಶೇಖರಣೆ ಮಾಡಿದ ನಂತರ ಎಲ್ಲವನ್ನೂ ಅವರು ಮುಗಿಸ್ದಂಗೆ, ವ್ಯವಸಾಯದ ಆ ವರ್ಷದ ವ್ಯವಸಾಯದ ಕೆಲಸ ಮುಗಿಸಿದಂತೆ ಅವರು ಪಾಪ ಮಳೆ ಗಾಳಿ ಚಳಿಯಲ್ಲಿ ವರ್ಷ ಎಲ್ಲ ದುಡಿದಿರ್ತಾರೆ. ಈಗ ಹೊಸ ವರ್ಷ ಬರ್ತಾ ಇದೆ, ಹಳೆಯ ವರ್ಷ ಹೋಗ್ತಾ ಇದೆ. ಒಂದು ಸಂತೋಷ ಬೇಕಲ್ಲ, ಒಂದು ನವೀನತೆ ಬೇಕಲ್ಲ. ದುಡಿದ ಈ ದೇಹಕ್ಕೆ ಒಂದಷ್ಟು ಪೋಷಣೆ ಬೇಕಲ್ಲ. ಅದರ ಪ್ರತೀಕವಾಗಿ ಪ್ರತಿಯೊಬ್ಬ ರೈತರು ಇವತ್ತು ಎಣ್ಣೆ ಸ್ನಾನವನ್ನು ಮಾಡ್ತಾರೆ. ಅದು ಹರಳೆಣ್ಣೆ ಸ್ನಾನ ಮಾಡಿದ್ರೆ, ಹರಳೆಣ್ಣೆಯನ್ನು ಮೈಗೆ ಚೆನ್ನಾಗಿ ಹಚ್ಚಿಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು. ಈಗ ಹಳ್ಳಿಗಾಡಿನ ಜನ ಪಾಪ ಅವರು ತಿಂಗಳಿಗೆ ಒಂದು ಸಲ ಸ್ನಾನ ಮಾಡೋರಿದ್ದಾರೆ, 15 ದಿನಕ್ಕೆ ಒಂದು ಸಲ ಸ್ನಾನ ಮಾಡೋರಿದ್ದಾರೆ. ಅವರಿಗೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೇ ಇರಬಹುದು, ಅಥವಾ ಕರ್ತವ್ಯದ ಒತ್ತಡಗಳು ಇರಬಹುದು. ಅಂತೂ ಇಂತೂ ಇವತ್ತು ಒಂದು ದಿನ ಎಣ್ಣೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸ್ತಾರೆ. ಒಂದು ಕಾಲದಲ್ಲಿ ಹೊಸ ಬಟ್ಟೆ ನೋಡೋದು ಅಂತಂತಂದರೆ ಯುಗಾದಿ ಹಬ್ಬಕ್ಕೇನೆ. ಎಷ್ಟು ಬಡತನ ಹಿಂದೆ ಇತ್ತು. ಇವತ್ತು ನಾವೆಲ್ಲ ತುಂಬ ಮುಂದುವರೆದಿದ್ದೇವೆ. ಊಟಕ್ಕೆ ಯಾರಿಗೂ ಏನೂ ತೊಂದರೆ ಇಲ್ಲ, ಬಟ್ಟೆಗೂ ಕೂಡ ಏನು ತೊಂದರೆ ಇಲ್ಲ. ಒಂದು ದಿನಕ್ಕೆ ಎಷ್ಟೋ ಡ್ರೆಸ್ಸನ್ನು ಚೇಂಜ್ ಮಾಡುವಂಥ ಕಾಲನೂ ಕೂಡ ಇವತ್ತು ಬಂದಿದೆ. ಇರುವವರು ಸರಿಯಾಗಿ ಬಟ್ಟೆ ಹಾಕೋಲ್ಲ, ಇರೋ ಬಟ್ಟೆನ ಹರಿದು ಹಾಕ್ಕೊಳ್ತಾರೆ, ಅದು ಶ್ರೀಮಂತರ ಮನೆಗಳಲ್ಲಿ. ಹಾಗೆ
ಇವತ್ತು ಯಾವ ಹಬ್ಬನೇ ಕಾಯಬೇಕು ಹೊಸ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಅನ್ನುವಂಥದ್ದೇನಿಲ್ಲ, ಅಂಥ ಪರಿಸ್ಥಿತಿಗಳಿಲ್ಲ. ನಮ್ಮ ದೇಶ ಸಾಕಷ್ಟು ಸಮೃದ್ಧಿ ಹೊಂದಿದೆ. ಎರಡು ಥರ ಕರ್ತವ್ಯಗಳನ್ನು ಇವತ್ತು ನಾವು ನೋಡ್ತೇವೆ. ಕೆಲವರು ಏನು ಮಾಡ್ತಾರೆ, ಹಬ್ಬದ ಪ್ರಯುಕ್ತ ರಜೆ ಘೋಷಣೆ ಇರ್ತದೆ, ಸರ್ಕಾರಿ ರಜಾ ಇರುತ್ತೆ, ಕೆಲವರು ಹಬ್ಬದ ಆಚರಣೆ ಮಾಡ್ತಾರೆ. ಅದು ಭಕ್ತಿಯಿಂದ ದೇವರಿಗೆ ಪೂಜೆಗಳು ಮಾಡೋದು, ಸಂತೋಷದಿಂದ ಅವರ ಮನೆಯಲ್ಲಿ ಕುಟುಂಬ ಪರಿವಾರ ಸಮೇತವಾಗಿ ಹೊಸ ವರ್ಷವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿದ್ದರೆ ಇದನ್ನು ನಾವು ಭಕ್ತಿ ಅಂತ ಕರಿತೀವಿ, ಭಕ್ತಿ ಯೋಗ ಅಂತ ಕರಿತೀವಿ. ಎಲ್ಲರೂ ಭಕ್ತಿ ಯೋಗದಲ್ಲೇ ಇದ್ದಾರಾ? ಎಲ್ಲರೂ ರಜಾ ಹಾಕಿದಾರಾ? ಎಲ್ಲರೂ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಕುಟುಂಬದವರ ಜೊತೆಯಲ್ಲಿ ಸಂತೋಷವಾಗಿ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರಾ? ಇಲ್ಲ. ಕರ್ಮಯೋಗಿಗಳು ಇದ್ದಾರೆ. ಯಾರು ಆ ಕರ್ಮಯೋಗಿಗಳು? ಯಾರು ಆ ಕರ್ಮಯೋಗಿಗಳು? ಡಾಕ್ಟರ್ಸು, ಪೊಲೀಸ್ನವರು, ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಆರ್ಮಿ, ಇವ್ರಿಗೆ ರಜಾ ಇದೆಯಾ? ನೇವಿ, ಇವ್ರಿಗೆ ರಜಾ ಇದೆಯಾ? ಭೂಸೇನೆ, ಇವ್ರಿಗೆ ರಜಾ ಇದೆಯಾ? ವಾಯುಸೇನೆ, ಇವ್ರಿಗೆ ರಜಾ ಇದೆಯಾ? ಇಲ್ಲ. ಯಾಕೆ? ಅವ್ರಿಗೆ ಮಾತ್ರ ದೇಶ ಬೇಕು, ನಮಗೆ ಬೇಡವಾ? ಅವ್ರಿಗೆ ಮಾತ್ರ ಕರ್ತವ್ಯ ಬೇಕು, ನಮಗೆ ಬೇಡವಾ? ಅವರು ನಿಜವಾಗಲೂ ಕಾಯಕ ಯೋಗಿಗಳು. ನಮ್ಮ ಬಸವಾದಿ ಶರಣರು ಹೇಳ್ತಾರೆ, ಮೊದಲು ಕಾಯಕ, ನಮ್ಮ ಪಾಲಿಗೆ ಬಂದಂತಹ ಕಾಯಕ ಮೊದಲು. ಕಾಯಕ ಯೋಗಿಗಳಿಗೇ ದೇವರು ಮೊದಲು ಒಳ್ಳೇದು ಮಾಡೋದು. ನಾವು ಭಕ್ತಿ ಯೋಗ ನಾವು ಮನೆಯಲ್ಲಿ ಇವತ್ತು ಅದೆಷ್ಟು ಜನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಇಲ್ವೋ? ಏನು ಪೂಜೆ ಮಾಡ್ತಾರೆ? ಯಾವುದೋ ಒಂದು ಟಿ ವಿ ಹಾಕ್ಕೊಂಡು, ಯಾವುದೋ ಒಂದು ಸಿನಿಮಾ ಹಾಕ್ಕೊಂಡು, ಲ್ಯಾಪ್ಟಾಪಲ್ಲಿ ಇನ್ಯಾವುದೋ ಒಂದು ಚಿತ್ರವನ್ನು ಹಾಕ್ಕೊಂಡು ಪೂಜೆ ಮಾಡಬಹುದು. ಆದರೆ ಮನಸ್ಸು ಏನು ದೇವ್ರ ಕಡೆನೇ ಇರ್ತದ? ಇವತ್ತೆಲ್ಲವೂ ಕೂಡ ಅದೋ ದೇವರೇ ಹೊಸ ವರ್ಷ ಬರ್ತಾ ಇದೆ, ನಾನು ಈ ವರ್ಷದಲ್ಲಿ ಹೊಸ ಮನುಷ್ಯನಾಗಬೇಕು, ಕಳೆದ ವರ್ಷ ನಾನು ಏನಾದರೂ ನನಗೆ ಅರಿವಿದ್ದು ತಪ್ಪುಗಳನ್ನು ಮಾಡಿದರೆ ಅಥವಾ ಹತಾಚುರ್ಯದಿಂದ ನಾನು ತಪ್ಪುಗಳನ್ನು ಮಾಡಿದರೆ ನನ್ನನ್ನು ಮನ್ನಿಸಿ ಈ ಹೊಸ ವರ್ಷದಲ್ಲಿ ಹೊಸ ಮನುಷ್ಯನನ್ನಾಗಿ ಮಾಡು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಳ್ಳೋರು ಎಷ್ಟು ಜನ ಇದ್ದಾರೆ? ಆ ದೇವರ ಜೊತೆ ಸಂವಾದ ಮಾಡುವಂಥವರು ಎಷ್ಟು ಜನ ಇದ್ದಾರೆ? ಧ್ಯಾನದಲ್ಲಿ ಕುಳಿತುಕೊಂಡು ಆ ಪರಮಾತ್ಮನ ಜೊತೆ ಸಂಪರ್ಕ ಪಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ? ಬರೀ ಡಂಬಾಚಾರ, ವೈಭೋಗ, ಹೊರಗಡೆಯ ಅಲಂಕಾರ ಅಷ್ಟೇ. ಈ ಹೊರಗಡೆ ಅಲಂಕಾರಕ್ಕೆ ಹೆಚ್ಚು ಮಾರು ಹೋಗಿರ್ತಕ್ಕಂಥ ನಾವು ಒಳಗಿನ ಅಲಂಕಾರಕ್ಕೆ ನಾವು ಯಾವತ್ತೂ ಮಹತ್ವ ಕೊಟ್ಟಿಲ್ಲ. ಹೊರಗಡೆ ನಾವು ಬೇಕಾದಷ್ಟು ಆಭರಣಗಳನ್ನು ಹಾಕಿಕೊಂಡು ನಾವು ಮೆರಿತೀವಿ, ಆದರೆ ಒಳಗಡೆ ಇರ್ತಕ್ಕಂಥ ಸೌಂದರ್ಯಕ್ಕೂ ಅಷ್ಟೇ ಬೆಲೆ ಕೊಡಬೇಕು. ನಾವು ಕೊಡ್ತಾ ಇದ್ದೀವಾ? ಇಲ್ಲ. ಎಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ಒಂದು ಫಾರ್ಮಾಲಿಟೀಸ್, ನಡಿಬೇಕು, ನಡೆಯುತ್ತೆ, ಆಗಬೇಕು, ಆಗುತ್ತೆ. ಈ ರೀತಿಯಲ್ಲಿ ಹೋಗ್ತಾ ಇರತಕ್ಕಂಥ ಈ ಯುಗಮಾನದಲ್ಲಿ ನಾವು ನೀವೆಲ್ಲರೂ ಸಹ ಒಂದೊಂದು ದಿನವನ್ನು, ಒಂದೊಂದು ವರ್ಷವನ್ನು ನಮ್ಮ ಆಯಸ್ಸಲ್ಲಿ ಕಳ್ಕೊಳ್ತಾ ಇದ್ದೀವಿ ಅನ್ನುವಂತಹ ನೆನಪು ನಮಗಿರಲಿ. ಸಂಭ್ರಮ, ಸಡಗರ ಇವು ನಮ್ಮ ಜೊತೆಯಲ್ಲಿರಲಿ. ದೇವರ ನೆನಪು ನಮಗೆ ಸದಾ ಇರಲಿ. ಸೃಷ್ಟಿಯ ಸಮಷ್ಟಿಯ ಈ ಜಗತ್ತಿಗೆ, ಈ ಚರಾಚರ ವಸ್ತುಗಳಿಗೆ ಮಾಲೀಕನಾಗಿರ್ತಕ್ಕಂಥ ಆ ನಿರಾಕಾರ ಶಿವನ ನೆನಪು ನಮ್ಮ ಎಲ್ಲರಲ್ಲೂ ಇರಲಿ. ನಾವು ಬೇವು ಬೆಲ್ಲ
ಸವಿತೀವಿ ಇವತ್ತು. ಜೊತೆಗೆ ಬೇವು ಬೆಲ್ಲವನ್ನು ಅಕ್ಕಪಕ್ಕದ ಮನೆಗಳಿಗೂ ಸಹ ಹಂಚ್ತೀವಿ. ಇದು ಎಷ್ಟು ನಮ್ಮ ಪೂರ್ವಿಕರು ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ಅಂತಂದರೆ, ಜೀವನದಲ್ಲಿ ಅದೆಷ್ಟೋ ಏರುಪೇರುಗಳು ನಮ್ಮಲ್ಲಿ ಬರ್ತವೆ. ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ಏರುಪೇರುಗಳನ್ನು ನಾವು ಎದುರಿಸುವಂತಹ ಸಂಕೇತಗಳಿವು. ದುಃಖ ಬಂದಾಗ ಸಹಿಸ್ಕೊಳ್ಬೇಕು, ಸಂತೋಷ ಆದಾಗಲೂ ಕೂಡ ಸಹಿಸ್ಕೊಳ್ಬೇಕು, ನಮಗೆ ಒಳ್ಳೆಯದಾದಾಗಲೂ ಸಹ ಸಮಚಿತ್ತದಿಂದ ಸಹಿಸ್ಕೊಳ್ಬೇಕು. ಹಿಗ್ಗಬಾರದು, ಕುಗ್ಗಬಾರದು, ಎಲ್ಲವನ್ನೂ ಕೂಡ ಸಮಾನಾರ್ಥಕವಾಗಿ ತೆಗೆದುಕೊಂಡು ಹೋಗಬೇಕು. ಸಮಾನಾರ್ಥಕವಾಗಿ ತೆಗೆದುಕೊಂಡು ಹೋಗಬೇಕು ಅಂತಂದರೆ ನಮಗೆ ಬಹಳ ಸುಲಭನಾದ ಮಾರ್ಗ ಯಾವುದಪ್ಪ ಅಂತಂದರೆ, ಈ ಜಗತ್ತು ನಡೀತಾ ಇರ್ತಕ್ಕಂಥದ್ದು ಪರಮಾತ್ಮನಿಂದ, ಅವನ ಇಚ್ಛೆಯಂತೆ ನಡೆಯುತ್ತೆ. ನಾವು ಅವನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ, ಅವನ ಮನೋ ಇಚ್ಛೆಯಂತೆ ನಾವು ನಡೀತಾ ಇದ್ದೇವೆ. ಎಲ್ಲವೂ ಅವನ ಮನೋ ಇಚ್ಛೆಯಂತೆ ನಡೆಯಲಿ, ಇಲ್ಲಿ ನಮ್ಮ ಇಚ್ಛೆಯಂತೆ ಏನೂ ನಡಿಬಾರದು, ಎಲ್ಲವೂ ಅವನಿಚ್ಛೆಯಂತೆ ಆಗಲಿ ಅನ್ನುವಂತಹ ವಿಚಾರವನ್ನು ನಾವು ಅರಿತುಕೊಂಡು ಎಲ್ಲ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವನ ಮೇಲೆ, ದೇವರ ಮೇಲೆ ಹಾಕಬೇಕು. ನಮಗೆ ಕಷ್ಟ ಬಂದರೂ ಸಹ ಅದು ಅವನಿಚ್ಛೆ, ಸುಖ ಬಂದರೂ ಸಹ ಅದು ಅವನಿಚ್ಛೆ. ಪ್ರತಿದಿನ ನಮ್ಮ ಜೀವನದಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ವೈಪರೀತ್ಯಗಳು, ವಿದ್ಯಮಾನಗಳು, ಇವೆಲ್ಲಕ್ಕೂ ಆ ದೇವರೇ ಕಾರಣ. ಅದರಿಂದ ನಾವು ಅವನ ಅಂಕೆಯಲ್ಲಿದ್ದೇವೆ, ಅವನು ನಡೆಸಿದಂತೆ ನಾವು ನಡೀತಾ ಇದ್ದೇವೆ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಎಂಬುದಾಗಿ ತಿಳಿದುಕೊಂಡ್ರೆ ನಮ್ಮ ಜೀವನ ಹಗುರ ಆಗುತ್ತೆ. ನಮಗೆ ಈ ಜೀವನ ಭಾರ ಅಂತ ಅನಿಸೋದಿಲ್ಲ. ನಾವು ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡುವಂತಹ ಆ ಜಗತ್ ಸೃಷ್ಟಿಕರ್ತನ ಕೈನಲ್ಲಿ, ಅವನ ಅಂಕಿತದಲ್ಲಿದ್ದೀವಿ ಅನ್ನುವುದನ್ನು ನೆನಪು ಮಾಡಿಕೊಂಡ್ರೆ ಈ ಜೀವನವನ್ನು ಬಹಳ ಸುಂದರವಾಗಿ ನಾವು ನಡೆಸಬಹುದು. ಹೊಸ ವರ್ಷದಲ್ಲಿ ನಾವು ಸಂಕಲ್ಪವನ್ನು ಮಾಡಬೇಕು. ನಾನು ಮುಂದಿನ ವರ್ಷ ಯಾವುದೇ ತಪ್ಪನ್ನು ಮಾಡದೆ ಜೀವನವನ್ನು ಸಾರ್ಥಕಪಡಿಸಿಕೊಳ್ತೇನೆ, ನನ್ನ ಜೀವನವನ್ನು ಸಮೃದ್ಧಿಯಾಗಿ ಕಟ್ಟಿಕೊಳ್ತೇನೆ, ನಾನು ಪರರಿಗೆ ಬೇಕಾಗುವಂತೆ ನಾನು ಬದುಕುತ್ತೇನೆ, ಎಲ್ಲರಲ್ಲಿ ಒಂದಾಗಿ ಇರುತ್ತೇನೆ, ಆತ್ಮ ಸಾಕ್ಷಾತ್ಕಾರವನ್ನು ನಾನು ಮಾಡಿಕೊಳ್ತೇನೆ, ದೇವರನ್ನು ಅರಿತುಕೊಳ್ಳುತ್ತೇನೆ, ದೇವರ ಧ್ಯಾನವನ್ನು ಮಾಡ್ತೇನೆ, ಆ ದೇವರ ಇರುವಿಕೆಯನ್ನು ನಾನು ತಿಳ್ಕೊಳ್ತೇನೆ ಎನ್ನುವಂತಹ ಸಂಕಲ್ಪವನ್ನು ಹೊಸ ವರ್ಷ ದಿನ ನಾವು ಮಾಡಿದ್ದೇ ಆದರೆ ನಮ್ಮ ಬದುಕಿಗೆ ಒಂದು ಅರ್ಥ ಬರ್ತದೆ. ನಾವು ಭೂಮಿಯ ಮೇಲೆ ಬದುಕಿ ಅದೆಷ್ಟು ಸಂವತ್ಸರಗಳನ್ನು ನೋಡಿದ್ದೀವೋ, ಎಷ್ಟು ವಸಂತ ಮಾಸಗಳನ್ನು ನಾವು ನೋಡಿದ್ದೀವೋ, ಅವೆಲ್ಲದಕ್ಕೂ ಸಾರ್ಥಕ ಆಗುತ್ತೆ ನಾವು ಪರಮಾತ್ಮನನ್ನು ತಿಳಿದುಕೊಂಡಾಗ. ಆದ್ದರಿಂದ ಬಸವಾದಿ ಶರಣರು ನಮಗೆ ಜೀವನವನ್ನು ಸರಳವಾಗಿ ಅತಿ ಸುಂದರವಾಗಿ ಹೇಗೆ ಕಟ್ಟಿಕೊಳ್ಳಬೇಕು, ಏನೂ ಇಲ್ಲದೆ ಇದ್ರೂ ಸಹ ನಾವು ಬಹಳ ಸಮೃದ್ಧಿಯಿಂದ ಇರಬಹುದು, ಸಾಹುಕಾರರಾಗಿ ಇರಬಹುದು, ಶ್ರೀಮಂತರಾಗಿರಬಹುದು ಸರಳತೆಯಿಂದ ಎಂಬುದನ್ನು ನಮ್ಮ ಬಸವಾದಿ ಶರಣರು ತಿಳಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಸಹ ಈ ಯುಗಾದಿ ಹಬ್ಬದ ದಿನ ಆ ಪರಮಾತ್ಮನನ್ನು ನೆನೆಯುವಂತಹ, ಧ್ಯಾನ ಮಾಡುವಂತಹ, ನಾವು ಈ ವರ್ಷ ಎಲ್ಲ ಮಾಡಿರ್ತಕ್ಕಂಥ ತಪ್ಪುಗಳ ಬಗ್ಗೆ ಅವಲೋಕನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೊಸ ವರ್ಷದ ಹಬ್ಬದ ಸವಿಯನ್ನು ನಾವೆಲ್ಲರೂ ಸವಿಯೋಣ. ನಿಮ್ಮೆಲ್ಲರಿಗೂ ದೇವರು ದೇಹಾರೋಗ್ಯ ದೀರ್ಘಾಯಸ್ಸನ್ನು ಉಂಟು ಮಾಡಲಿ, ನಿಮಗೆಲ್ಲ ಆತ್ಮಜ್ಞಾನ ಪ್ರಾಪ್ತಿಯಾಗಲಿ ಅಂತ ಬಸವಾದಿ ಶರಣರನ್ನು ಪ್ರಾರ್ಥಿಸಿಕೊಂಡು
ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಶರಣು ಶರಣಾರ್ಥಿ. ನಮಸ್ಕಾರಗಳು. ಶ್ರೀ ಗುರು ಬಸವಲಿಂಗ